ಇನ್ನು ಭಾರತದ ವಿರುದ್ಧ ಜಿಹಾದ್ಗೆ ಕರೆ ಕೊಟ್ಟಿದೆ ಅಲ್ ಖೈದಾ. ಎಲ್ಲ ಮುಸ್ಲಿಮರು ಜಿಹಾದ್ಗೆ ಇಳಿಯುವಂತೆ ಪ್ರಚೋದನೆ ಕೊಡ್ತಾ ಇದೆ. ಭಾರತದ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟೋದಕ್ಕೆ ಅಲ್ ಖೈದಾ ಮುಂದಾಗಿದೆ. ಎಲ್ಲ ಮುಸ್ಲಿಮರು ಒಂದಾಗುವಂತೆ ಅಲ್ ಖೈದಾ ಕರೆ ಕೊಟ್ಟಿದೆ. ಭಾರತ ಇಸ್ಲಾಂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮೋದಿ ಸರ್ಕಾರ ಮುಸ್ಲಿಮರ ನಾಮಾವಶೇಷಕ್ಕೆ ಯತ್ನಿಸ್ತಾ ಇದೆ. ದಾಳಿಯಲ್ಲಿ ಹಲವು ಮುಸ್ಲಿಮರು ಬಲಿಯಾಗಿದ್ದಾರೆ. ಭಾರತ ಉಪಖಂಡದ ಎಲ್ಲ ಮುಸ್ಲಿಮರು ಒಂದಾಗಬೇಕು ಅಂತ. ಇಸ್ಲಾಮನ್ನ ಉಳಿಸಿಕೊಳ್ಳೋದು ಪ್ರತಿ ಮುಸ್ಲಿಮನ ಕರ್ತವ್ಯ. ಪಾಕ್ ಮೇಲಿನ ಭಾರತದ ದಾಳಿಗೆ ಅಲ್ ಖೈದಾ ಆಕ್ರೋಶ. ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ ಅಲ್ ಖೈದಾ. ಭಾರತದ ವಿರುದ್ಧ ಅಲ್ ಖೈದಾ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ನಮ್ಮೊಂದಿಗೆ ಮಾತನಾಡೋದಕ್ಕೆ ಅಬ್ದುಲ್ ರಜಾಕ್ ಫೋನಿನಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ನಿನ್ನೆ ರಾತ್ರಿ ಭಾರತ ಪಾಕಿಸ್ತಾನದ ದಾಳಿಗೆ ಪ್ರತಿದಾಳಿ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಭಾರತ ಪಾಕಿಸ್ತಾನಕ್ಕೆ ತನ್ನದೇ ರೀತಿಯಲ್ಲಿ, ಪಾಕಿಸ್ತಾನ ಯಾವ ರೀತಿ ಉತ್ತರ ಬಯಸ್ತಾ ಇದೆ ಅದೇ ರೀತಿ ಉತ್ತರ ಕೊಡ್ತಾ ಇದೆ. ನಿನ್ನೆ ರಾತ್ರಿಯ ಇಡೀ ಡೆವಲಪ್ಮೆಂಟ್ ನೋಡಿದ್ರೆ ಏನ್ ಹೇಳ್ತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ಯಾವ ದೇಶದಲ್ಲಿ ವಾಸವಾಗ್ತೀವೋ ಆ ದೇಶದ ಪ್ರೀತಿ, ಆ ಹೆಮ್ಮೆ, ಆ ಗೌರವನ ಇಟ್ಕೊಳ್ಳೋದು ಇಸ್ಲಾಂ ಧರ್ಮ ಹೇಳ್ಕೊಡುತ್ತೆ. ಇದಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ನಮ್ಮ ಮಿನಿಸ್ಟರ್ ಅವರು ಪ್ರತಿಯೊಂದು ಮಸೀದಿಯಲ್ಲಿ ಇವತ್ತು ನಮ್ಮ ಸೇನೆಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಪೂಜೆ ಆಗ್ಬೇಕು, ನಮಾಜ್ ಆಗ್ಬೇಕು, ವಿಶೇಷ ನಮಾಜ್ ಅನ್ನ ನಾವು ಮಾಡ್ತಿದೀವಿ. ಈ ಅಲ್ ಖೈದಾ ಹೇಳಿರೋ ಮಾತಿಗೆ ನಾವು ಮುಸಲ್ಮಾನರು ಒಪ್ಪಕ್ಕೆ ಯಾವುದೇ ಇದ್ದಿಲ್ಲ. ಆ ಹೇಡಿಗಳು, ಆ ಅಲ್ ಖೈದಾದ ನಾಯಿಗಳು ಅವ್ರು ಮಾಡಿದ ಹೇಡಿ ಕೆಲಸಗಳಿಂದ ಮುಸ್ಲಿಂ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಯಾವತ್ತಿಗೂ ಧಕ್ಕೆ ಆಗಿದೆ ವಿನಃ ಇಸ್ಲಾಂ ಧರ್ಮಕ್ಕಾಗ್ಲಿ ಯಾವ ಮುಸಲ್ಮಾನನಿಗಾಗ್ಲಿ ಏನೂ ಒಳ್ಳೇದಾಗಿಲ್ಲ. ಅವರು ಕೊಟ್ಟಿರೋ ಕರೆ ಅವ್ರಿಗೆ ಒಳ್ಳೇದಾಗ್ಲಿ. ಆದ್ರೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ, ಈ ದೇಶದ ಜೊತೆ ಪ್ರತಿಯೊಬ್ಬ ಮುಸಲ್ಮಾನ ಸೇನೆಯ ಮೂಲಕ ಅಥವಾ ಅಟ್ಯಾಕ್ಗಳ ಮೂಲಕ ಪಾಕಿಸ್ತಾನಕ್ಕೆ ಗೆಲ್ಲೋದಕ್ಕೆ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಸೊ ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಒಳಗಿರೋ ಜನರನ್ನ ದಂಗೆ ಏಳಿಸೋ ಪ್ರಯತ್ನ ಇದು ಇಲ್ಲ ಭಾವನಾ. ನೀವು ಇತಿಹಾಸವನ್ನ ಎತ್ತಿ ನೋಡಿ, ಮುಸಲ್ಮಾನರು ಈ ಸ್ವಾತಂತ್ರ್ಯದ ಕರೆಗಾಗ್ಲಿ ಅದಕ್ಕೂ ಹಿಂದೆ ಆಗ್ಲಿ ಯಾವತ್ತಿಗೂ ಈ ಭೂಮಿಯ ಜೊತೆ ಅವ್ರಿಗಿರುವಷ್ಟು ಪ್ರೀತಿ ಪ್ರೇಮ, ನಾವು ನಮ್ಮ ಮಸೀದಿ ಹೊಡೆದಾಕಿದ್ರು 1992ರಲ್ಲಿ, ನಾವು ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿಲ್ಲ. TAA ಬಂದಾಗ, ಈ ಭೂಮಿ ಬಿಡಬೇಕು ಅಂದಾಗ ನಾವು ಅಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ರೋಡಿಗಿಳಿದ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಮೇಲಿರೋ ನಮ್ಗೆ ಪ್ರೇಮ, ಈ ದೇಶಕ್ಕಿರುವ ಪ್ರೇಮ, ಇದರಿಂದ ನಮಗೆ ಯಾವನೇ ಆಗಿರ್ಲಿ, ಅದು ಮಕ್ಕಾದ ಇಮಾಮ್ ಹೇಳಿದ್ರು ಅದು ಇಸ್ಲಾಂ ಧರ್ಮದ ವಿರೋಧ ಆಗುತ್ತೆ. ಯಾಕಂದ್ರೆ ಇಸ್ಲಾಂ ಧರ್ಮ ಏನ್ ಹೇಳುತ್ತೆ, ನೀವು ಯಾವ ದೇಶದಲ್ಲಿ ಇರ್ತೀರೋ ಆ ದೇಶಕ್ಕೆ ಪ್ರೀತಿಸುವುದೇ ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ. ನಾಳೆ ದಿನ ಸೇನೆಗೆ ಬೇಕಾಗಿದ್ರೆ ನಾವು ಪ್ರತಿಯೊಬ್ಬ ಮುಸಲ್ಮಾನರು ನಮ್ಮ ಪ್ರಾಣ, ನಮ್ಮ ರಕ್ತ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಮಸೀದಿಯಲ್ಲಿ ಪ್ರತಿಯೊಂದು ಮುಸಲ್ಮಾನನಿಗೆ ನಾವು ಹೇಳ್ತಿರೋದು ಏನು ಅಂದ್ರೆ, ಗಾಜಾ ಸಂದರ್ಭದಲ್ಲಿ ನಾವು ಪ್ಯಾಲೆಸ್ಟೀನ್ ಜೊತೆ ಪ್ರೀತಿ ಪ್ರೇಮ ತೋರಿಸಿ ನಮ್ಮ ಡಿಸ್ಪ್ಲೇ ಪಿಕ್ಚರ್ ಅನ್ನ ನಾವು ಚೇಂಜ್ ಮಾಡಿದ್ವಿ. ಈ ದಿನ ಸಂದರ್ಭ ಯಾವುದು ಅಂತ ಹೇಳಿದ್ರೆ ದೇಶದ ಜೊತೆ ನಿಂತ್ಕೊಳ್ಬೇಕು, ನಾವು ಸೇನೆಯ ಜೊತೆ ನಿಂತ್ಕೋಬೇಕು, ಅವ್ರಿಗೆ ಬೆಂಬಲಿಸಬೇಕು, ಅವ್ರಿಗೆ ಶಕ್ತಿ ಯುಕ್ತಿಯನ್ನ ನಾವು ತುಂಬಬೇಕು. ಅದಕ್ಕೋಸ್ಕರ ನಿಮ್ಮ DP-ಯನ್ನ ಚೇಂಜ್ ಮಾಡಿ ತಿರಂಗಾ DP-ಯನ್ನು ಇಡಬೇಕು ಪ್ರತಿಯೊಬ್ರು ಅಂತ ನಾವು ಏನೇನೋ ಮಾಡ್ತಿದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಒಗ್ಗಟ್ಟಾಗ್ಬೇಕು. ಇದರಲ್ಲಿ BJP, ಕಾಂಗ್ರೆಸ್, JDS, ಆಮ್ ಆದ್ಮಿ ಪಾರ್ಟಿ ಯಾವುದೂ ಇಲ್ಲ. ದೇಶ ಅಂದ್ಮೇಲೆ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಾವು ಅಣ್ಣ ತಮ್ಮಂದಿರು. ಪಂಡಿತ್ ವಿನಯ್ ಚಂದ್ರ ಮೋಡ್ಗಲ್ಲಿ ಹೇಳಿದ್ರು, ಹಿಂದ್ ದೇಶಕ್ಕೆ ನಿವಾಸಿ ಸಭಿ ಜನ್ ಏಕೆ, ರಂಗ್ ರೂಪ್ ವೇಷ ಭಾಷಾ ಚಾಯ್ ಅನೇಕೆ ಅಂತ. ಇವತ್ತು ಅದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಯಾವುದೇ ಒಂದು ಅಲ್ ಖೈದಾ ನಡ್ಕೊಂಡು ಏನೂ ಇಲ್ಲ. ಆ ಅಲ್ ಖೈದಾದ ನಾಯಿಗಳು ಎರೆಯುವ ತೆರೆಗೆ ಅವರೇ ಏನ್ ಬೇಕಾದ್ ಮಾಡ್ಕೊಳ್ಳಿ. ಈ ದೇಶದ ಮುಸಲ್ಮಾನ ಯಾವತ್ತಿಗೂ ಆ ಮಾತುಗಳನ್ನ ತಗೊಳ್ಳೋದಿಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಭಾವನಾ. ದೇಶದ ರಕ್ಷಣೆಯ ವಿಷಯ ಬಂದಾಗ ಅಲ್ಲಿ ಧರ್ಮದ ಆಧಾರದಲ್ಲಿ ಒಡೆಯೋ ಪ್ರಯತ್ನ ಇದೆ ಮೊದಲೇ ಬಾರಿಗೆ ಅಲ್ಲ. ಆದರೆ ಆಸ್ ಯು ಸೆಡ್ ಅಬ್ದುಲ್ ರಜಾಕ್, ದೇಶದ ವಿಷಯ ಬಂದಾಗ ಭಾರತ ಯಾವತ್ತಿಗೂ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದೆ. 100%. ನೀವು ಇತಿಹಾಸ ಎತ್ ನೋಡಿ, ಬ್ರಿಟಿಷರು ಇದನ್ನ ಪ್ರಯತ್ನ ಪಟ್ರು. ಮುಸಲ್ಮಾನರಿಗೆ ಕೊಟ್ಟ ಬಾಂಬ್ ಅನ್ನ ಸಿಡಿಯೋದಿಕ್ಕೆ ಅದಕ್ಕೆ ಹಂದಿಯ ಕೊಬ್ಬನ್ನ ಹಾಕ್ಬಿಟ್ಟು ಕೊಡ್ತಿದ್ರು. ಹಿಂದೂಗಳಿಗೆ ಕೊಟ್ಟಾಗ ಅದನ್ನ ಗೋವಿನ ಕೊಬ್ಬನ್ನ ಹಾಕ್ಬಿಟ್ಟು ಕೊಡ್ತಾ ಇದ್ರು.
ಇದೆಲ್ಲ ಡಿವೈಡ್ ಅಂಡ್ ರೂಲ್ ಪ್ರತಿಯೊಬ್ರು ಟ್ರೈ ಮಾಡಿರೋದೆ. ಆದ್ರೆ ಈ ದೇಶದ ಮುಸಲ್ಮಾನ, ಈ ದೇಶದ ಹಿಂದೂ ಒಗ್ಗಟ್ಟಾಗಿ ನಾವು ಮೊದಲು ಇದ್ವಿ, ಇವತ್ತು ಇದೀವಿ, ನಾಳೆನೂ ಇರ್ತೀವಿ. ಅದಕ್ಕೆ ಕೇವಲ ಒಂದು ಸ್ವಲ್ಪ ಜನ, ಅದಕ್ಕೆ ಏನ್ ಹೇಳ್ಬೇಕು ಈ ಸಂದರ್ಭದಲ್ಲಿ ಹೇಳಕ್ಕೂ ಇಷ್ಟಪಡಲ್ಲ, ಸ್ವಲ್ಪ ಜನ ಯಾವತ್ತಿಗೂ ಇದನ್ನ ಹಿಂದೂ ರಾಷ್ಟ್ರ ಮಾಡಬೇಕು, ಇದನ್ನ ಒಂದು ಧರ್ಮಕ್ಕೆ ಸೇರಿಸ್ಬೇಕು ಇದ್ ಮಾಡ್ತಾರಲ್ಲ, ಅದೇ ನಮ್ದು ಮೊದ್ಲಿಂದಾನೂ ಇದೆ, ನಾಳೆನೂ ಇದ್ದೇ ಇರುತ್ತೆ. ಆದ್ರೆ ಈ ದೇಶ ಇದು ಕಲರ್ಫುಲ್ ದೇಶ ರೀ. ಇದು ನೀವೊಂದು ಗಾರ್ಡನ್ ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಹೂವು ಸಿಗುತ್ತೆ ನಿಮ್ಗೆ. ಆ ತರದ ದೇಶ, ಇದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈ ಸಂದರ್ಭದಲ್ಲಂತೂ ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಸ್ಲಾಂ ಧರ್ಮದಲ್ಲಿ ಯುದ್ಧದ ನಿಯಮ ಕೂಡ ಹೇಳಲಾಗಿದೆ. ಯುದ್ಧದ ನಿಯಮದಲ್ಲಿ ನೀವು ವಯಸ್ಸಾದವ್ರನ್ನಾಗಿರ್ಲಿ, ಮಹಿಳೆಯರನ್ನಾಗಿರ್ಲಿ, ಇಲ್ಲ ಮಕ್ಕಳನ್ನಾಗಿರ್ಲಿ, ನೀವು ಅವ್ರ ಮೇಲೆ ಆಕ್ರಮಣ ಮಾಡುವಾಗಿಲ್ಲ. ಯಾರು ಹೇಳ್ತಾರೆ ಪ್ರವಾಸಿಗಳು, ಅವರು ಪಾಪ ಅಮಾಯಕ ಪ್ರವಾಸಿಗಳು, ಅವರು ಕಾಶ್ಮೀರ್ಗೆ ಹೋದವರು, ಅವ್ರ ಮೇಲೆ ಗುಂಡು ಹಾರಿಸ್ಬಿಟ್ಟು ನಾನು ಇಸ್ಲಾಂ ಧರ್ಮವನ್ನು ಎತ್ತಿಡಿತೀನಿ ಅಂತ ಏನಾದ್ರು ಒಂದು ಇದರಲ್ಲಿ ಲಾಜಿಕ್ ಇದೆಯಾ? ಈಗ ಅಲ್ ಖೈದಾ ಕರೆ ಕೊಡ್ತಾ ಇದೆ, ಇಸ್ಲಾಂ ಮತ್ತು ಮುಸ್ಲಿಮರು ಹತರಾಗಿದ್ದಾರೆ, ಇಸ್ಲಾಂ ಧರ್ಮ ಆತಂಕದಲ್ಲಿದೆ, ಎಲ್ಲರೂ ಒಂದಾಗಬೇಕು ಅಂತ ಭಾರತದಲ್ಲಿ ಮುಸ್ಲಿಮರೇ ಕರೆ ಕೊಡ್ತಾ ಇದೆ. ನಾವು ಮುಸಲ್ಮಾನರಿಗೆ ಅಲ್ ಖೈದಾದ ನಾಯಿಗಳಿಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಕ್ ಬಯಸ್ತೀನಿ ನಾನು. ಅಲ್ ಖೈದಾದ ಹೇಡಿಗಳು, ಅಲ್ ಖೈದಾದ ನಾಯಿಗಳು, ಧರ್ಮದ್ರೋಹಿಗಳನ್ನ ಯಾವತ್ತಿಗೂ ಯಾವ ಮುಸಲ್ಮಾನನು ಬೆಂಬಲಿಸಲ್ಲ. ಇವತ್ತಷ್ಟೇ ಅಲ್ಲ, ಅಮೆರಿಕಾದಲ್ಲಿ 9/11 ಅಟ್ಯಾಕ್ಸ್ ಮಾಡಿದಾಗ ಸಾವಿರಾರು ಮುಸಲ್ಮಾನರು ತಮ್ಮ ದಡ್ಡವನ್ನ ಅವರು ಬೋಡಿಸ್ಕೊಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ನೋಡ್ರೆ ಹೇಟ್ ಕ್ರೈಮ್ ನಡೀತು. ಅದಕ್ಕೋಸ್ಕರ ನಾನು ಹೇಳಕ್ ಇಷ್ಟಪಡ್ತೀನಿ, ಇವರು ಮಾಡಿರೋ ಹೇಡಿತನ, ಇವ್ರು ಮಾಡಿರುವ ನಾಯಿಗಳ ಕೆಲಸವನ್ನ ನಾವೇನು ಮೆಚ್ಚೋಕ್ ಆಗಲ್ಲ, ಅದನ್ನ ಬೆಂಬಲಿಸಕ್ಕೂ ಆಗಲ್ಲ. ನಾವು ಮುಸಲ್ಮಾನರಿಗೂ ಅಲ್ ಖೈದಾದ ನಾಯಿಗಳಿಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಕ್ಕೆ ನಾನು ಬಹಿರಂಗವಾಗಿ ಹೇಳ್ತೀನಿ ಮಾತನ್ನು. ರೈಟ್, ಅಬ್ದುಲ್ ರಜಾಕ್ ಧನ್ಯವಾದ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಅಲ್ ಖೈದಾ ಕರೆಗೆ ಬಗ್ಗುವವರಲ್ಲ ಭಾರತೀಯರು ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ಯುದ್ಧ ಭೂಮಿಯಲ್ಲಿ ಸಾಧ್ಯತೆಗಳ ಕಮ್ಮಿ ಇದೆಯೋ, ಭಾರತವನ್ನ ಒಡೆದು ಆಳುವ ಪ್ರಯತ್ನಗಳನ್ನ, ಒಡೆಯುವ ಪ್ರಯತ್ನವನ್ನ ನಿರಂತರವಾಗಿ ಮಾಡಿಕೊಂಡು ಬರಲಾಗಿದೆ. ಅದರ ಒಂದು ಭಾಗ ಅಲ್ ಖೈದಾ ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಭಾರತದ ದಾಳಿ ಬಳಿಕ ಚೀನಾ ಮೊದಲ ಪ್ರತಿಕ್ರಿಯೆ ಕೊಡ್ತಾ ಇದೆ. ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ, ಉದ್ವಿಗ್ನತೆ ಕಡಿಮೆ ಮಾಡದಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗತ್ತೆ. ಭಾರತ ಪಾಕ್ ಎಂದಿಗೂ ನೆರೆಹೊರೆ ದೇಶಗಳೇ ಸಂಘರ್ಷ ಬೇಡ, ಸಂಯಮ ಕಾಪಾಡಿಕೊಳ್ಳಿ ಅಂತ ಭಾರತ ಪಾಕಿಸ್ತಾನಕ್ಕೆ ಚೀನಾ ಮನವಿ ಮಾಡಿದೆ. ಇನ್ನು ಭಾರತದ ವಿರುದ್ಧ ಜಿಹಾದ್ಗೆ ಅಲ್ ಖೈದಾ ಕರೆ ಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಹಂಚಿಕೊಳ್ತಾರೆ ಶಶಿ ಶೇಖರ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಶಶಿ, ಇತ್ತೀಚೆಗಷ್ಟೇ ಪನ್ನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಭಾರತದ ಸೈನಿಕರು, ಯಾರು ಸಿಖ್ ಸಮುದಾಯದ ಸೈನಿಕರಿದ್ದಾರೆ, ಭಾರತ ಪಾಕಿಸ್ತಾನದ ವಿರುದ್ಧ ಏನಾದ್ರೂ ಯುದ್ಧ ಸಾರಿದ್ರೆ ಯಾರು ಬೆಂಬಲಿಸಬೇಡಿ, ಯಾರು ಸಪೋರ್ಟ್ ಮಾಡಬೇಡಿ, ದಂಗೆ ಏಳಿ ಅಂತ. ಈಗ ಅಲ್ ಖೈದಾ ಹೇಳ್ತಾ ಇದೆ ಇಸ್ಲಾಂ ಧರ್ಮ ಆತಂಕದಲ್ಲಿದೆ, ಮುಸ್ಲಿಮರು ಆತಂಕದಲ್ಲಿದೆ ಅಂತ. ಯಾವಾಗ ಯುದ್ಧ ನೆಲದಲ್ಲಿ ಹೋರಾಟ ಸಾಧ್ಯವಿಲ್ಲವೋ ಈ ಕುತಂತ್ರಿ ಬುದ್ಧಿಗಳು ಸಾಮಾನ್ಯವಾಗಿ ಭಾರತದ ವಿರುದ್ಧ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೆ. ಖಲಿಸ್ತಾನಿ ಉಗ್ರರಿಗೂ ಮತ್ತು ಇಸ್ಲಾಮಿಕ್ ಉಗ್ರರಿಗೂ ಇರುವಂತಹ ಸಂಬಂಧ ಜಗಜ್ಜಾಹಿರ. ಗುರುಪತ್ವಂತ್ ಸಿಂಗ್ ಪನ್ನು ಖಲಿಸ್ತಾನಿ ಉಗ್ರ. ಭಾರತ ಒಂದು ವೇಳೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಯಾವ ಸಿಖ್ ಯೋಧರು ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ. ಹೇಳಿಕೆಯನ್ನು ಭಾರತದ ಸಿಖ್ಖರು ಔಟ್ರೇಟ್ ತಿರಸ್ಕಾರ ಮಾಡಿದ್ರು. ಈಗ ಅಲ್ ಖೈದಾ ಭಾರತದ ಉಪಖಂಡದ ಘಟಕ ಒಂದು ಪ್ರೆಸ್ ಮೀಟನ್ನು ರಿಲೀಸ್ ಮಾಡಿದೆ. ಭಾರತದಲ್ಲಿ ಭಗವಾ ಸರ್ಕಾರ ಇದೆ, ಭಗವಾ ಧ್ವಜ ಅಂತ ನಾವು ಕರಿತೀವಿ. ಭಾರತದಲ್ಲಿರೋದು ಭಗವಾ ಸರ್ಕಾರ. ಈ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದೆ, ಇಸ್ಲಾಮನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇಂತಹ ಸರ್ಕಾರದ ವಿರುದ್ಧ, ಭಾರತದ ವಿರುದ್ಧ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದರೆ ಭಾರತದ ಉಪಖಂಡದಲ್ಲಿರುವಂತಹ ಎಲ್ಲ ಮುಸ್ಲಿಮರು ಕೂಡ ಭಾರತದ ವಿರುದ್ಧ ಧರ್ಮ ಯುದ್ಧವನ್ನು ಮಾಡಬೇಕು, ಜಿಹಾದನ್ನು ಮಾಡಬೇಕು, ಅಲ್ಲಾಹುವಿನ ದಾರಿಯಲ್ಲಿ ನಡಿಬೇಕು ಅಂತ
ಮುಸ್ಲಿಮರನ್ನ, ಭಾರತದ ಮುಸ್ಲಿಮರನ್ನ ಪ್ರಚೋದಿಸುವಂತಹ ಕೆಲಸವನ್ನ ಅಲ್ ಖೈದಾ ಮಾಡ್ತಾ ಇದೆ. ಅಲ್ ಖೈದಾ ಸಂಘಟನೆ ಇಡೀ ವಿಶ್ವದಲ್ಲಿರುವಂತಹ ಬಹುತೇಕ ಇಸ್ಲಾಮಿಕ್ ಉಗ್ರವಾದದ ಸಂಘಟನೆಗಳಿಗೆ ತಾಯಿ ಇದ್ದಂತೆ. ಅಂತಹ ಸಂಘಟನೆ ಭಾರತದಲ್ಲಿನ ಮುಸ್ಲಿಮರನ್ನ ಪ್ರಚೋದಿಸುವ ಕೆಲಸವನ್ನ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದ ಮೇಲೆ ಯಾವಾಗ ದಾಳಿ ಮಾಡ್ತು, ಪಾಕಿಸ್ತಾನದಲ್ಲಿ ನೂರಾರು ಉಗ್ರರು ಈ ಭಾರತದ ದಾಳಿಯಿಂದ ಬಲಿಯಾದ್ರು. ಆ ಬಲಿಯಾದ ನಂತರ ಈ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಅವರ ಪ್ರೆಸ್ ನೋಟ್ನಲ್ಲಿ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತದ ಭಗವಾ ಸರ್ಕಾರ ದಾಳಿ ಮಾಡಿದೆ. ಈ ದಾಳಿಯ ವಿರುದ್ಧವಾಗಿ ಭಾರತದ ಉಪಖಂಡದ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಇಸ್ಲಾಮನ್ನು ಉಳಿಸ್ಕೊಳ್ಬೇಕು ಅಂದರೆ, ಮುಸ್ಲಿಮರನ್ನು ಉಳಿಸ್ಕೊಳ್ಬೇಕು ಅಂದರೆ ನಾವು ಭಾರತದ ವಿರುದ್ಧ ಜಿಹಾದ್ ಮಾಡಬೇಕು ಅಂತ. ಭಾರತದಲ್ಲಿ 20 ಕೋಟಿಗೂ ಹೆಚ್ಚು ಜನ ಮುಸ್ಲಿಮರಿದ್ದಾರೆ. ಎಲ್ಲರೂ ಕೂಡ ಈ ದೇಶದ ಕಾನೂನು ಸುವ್ಯವಸ್ಥೆ, ಸಂವಿಧಾನ ಇದರ ಒಳಗೊಂಡಂತೆ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಭಾರತದಲ್ಲೇನು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಇದೆ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನ ಅಲ್ ಖೈದಾ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತದ ಎಲ್ಲ ಮುಸ್ಲಿಮರು ಕೂಡ ಈ ದೇಶದ ಜೊತೆಗೆ ನಿಂತಿದ್ದಾರೆ. ನೀವು ಹಲವು ಮುಸ್ಲಿಂ ನಾಯಕರ ಹೇಳಿಕೆಗಳನ್ನು ನೋಡಬಹುದು. ಪ್ರಮುಖವಾಗಿ AIMIM ಅಧ್ಯಕ್ಷ ಅಸದುದ್ದೀನ್ ಓವೈಸಿ ರೀತಿಯ ನಾಯಕರು ಕೂಡ ಪಾಕಿಸ್ತಾನವನ್ನು ಔಟ್ರೇಟ್ ಆಗಿ ಟೀಕೆ ಮಾಡ್ತಾ ಇದ್ದಾರೆ ಮತ್ತು ಭಾರತದ ಬೆನ್ನಿಗೆ ನಿಂತಿದ್ದಾರೆ. ಹಲವು ಮುಸ್ಲಿಂ ಸಮುದಾಯಗಳು, ಮುಸ್ಲಿಮರು ಭಾರತದ ಪರವಾಗಿ ಮಾತನಾಡ್ತಾ ಇದ್ದಾರೆ. ನಾವು ಭಾರತದ ಬೆನ್ನಿಗೆ ನಿಂತಿದ್ದೀವಿ, ನಮ್ಮ ಬೆಂಬಲ ಇದೆ, ಈ ರೀತಿಯ ಮಾತನ್ನ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಭಾರತದ ಮುಸ್ಲಿಮರನ್ನ ಒಡೆಯುವಂತಹ, ಭಾರತದ ಮುಸ್ಲಿಮರನ್ನ ಪ್ರಚೋದನೆ ಮಾಡುವಂತಹ ಹೇಳಿಕೆಯನ್ನ ಅಲ್ ಖೈದಾ ಮಾಡ್ತಾ ಇದೆ. ಇದರ ಬಗ್ಗೆ ಇದನ್ನ ನಿರ್ಲಕ್ಷ್ಯ ಮಾಡಬೇಕು ವಿನಃ ಇದಕ್ಕೆ ಪ್ರತಿಕ್ರಿಯೆ ಕೊಡಬಾರದು ಅನ್ನುವಂತಹ ನಿಲುವಿಗೆ ಭಾರತದ ಮುಸ್ಲಿಂ ಸಂಘಟನೆಗಳು ಬಂದಿದ್ದಾವೆ. ಈಗಷ್ಟೇ ನಮ್ಮ ಜೊತೆ ಮುಸ್ಲಿಂ ನಾಯಕರು ಮಾತನಾಡಿದ್ರು. ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ಅಲ್ ಖೈದಾಗೂ ಭಾರತದ ಮುಸ್ಲಿಮರಿಗೂ ಸಂಬಂಧವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.